ಈ ಮಗುಗೋಸ್ಕರ ನೀನ್ಯಾಕೆ ನಿನ್ ಪ್ರಾಣ ಜೊತೆ ಆಟ ಆಡ್ತಾ ಇದೀಯಾ? ಸಾವು ನನ್ನ ಹುಡುಕೊಂಡ್ ಬಂದಾಗ ಇವಳೇ ನನ್ನನ್ನ ಕಾಪಾಡಿದ್ದು. ಇಲ್ಲ ಅಂದಿದ್ರೆ ನಾನ್ ದೀಪ ಹಚ್ಚೋದಲ್ಲ, ನನ್ ಸಮಾಧಿ ಹತ್ರ ನೀವೇ ದೀಪ ಹಚ್ಬೇಕಾಗಿರ್ತಿತ್ತು. ಸಾಕು. ಈ ಮಗು ಸಹಾಯ ಮಾಡಿದ್ರೆ ಅವಶ್ಯಕತೆ ಬಂದಾಗ ನೀನು ಅವಳಿಗೆ ಸಹಾಯ ಮಾಡು. ಬೇಕಿದ್ರೆ ಇವಳಿಗೆ ದುಡ್ಡು ಕೊಡೋಣ, ಚಿನ್ನನೂ ಕೊಡೋಣ, ಇನ್ನೂ ಬೇಕು ಅಂದ್ರೆ ಹೊಲ ಕೊಡೋಣ. ಅದನ್ ಬಿಟ್ಟು ನಿನ್ ಪ್ರಾಣ ಕೊಡೋದಕ್ಕೆ ನಾನು ಒಪ್ಪಲ್ಲ ಪುಣ್ಯ. ನಾನ್ ಪಕ್ಕದಲ್ಲಿರೋವರೆಗೂ ಪುಣ್ಯಗೆ ಯಾವುದೇ ಅಪಾಯ ಬರಲ್ಲ, ಬರಕ್ಕೂ ಬಿಡಲ್ಲ. ಸಾಕು. ಏನೋ ಒಂದ್ಸಲ ಕಾಪಾಡಿರೋದಕ್ಕೆ ಪ್ರತಿ ಸಲ ಕಾಪಾಡಕ್ಕಾಗುತ್ತಾ? ಆ ಭುಜಂಗ ಸರ್ಪಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಗೊತ್ತಾ? ಪುಣ್ಯ ಸಿಕ್ಕಿದ್ರೆ ಸಾಯಿಸ್ಬೇಕು ಅಂತ ಕಾಯ್ಕೊಂಡು ಕೂತಿದೆ. ಒಂದ್ ವೇಳೆ ಪುಣ್ಯ ಏನಾದ್ರೂ ಸಿಕ್ಕಿದ್ರೆ ಇವಳನ್ನ ಸಾಯಿಸ್ಬಿಡುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀನ್ ಹೊರಗಡೆ ಹೋಗೋದಕ್ಕೆ ನಾನ್ ಬಿಡಲ್ಲ. ಒಳಗಡೆ ಇರೋದಕ್ಕೆ ನಾನು ಒಪ್ಪಲ್ಲ. ನನ್ ಮಾಲ ಯಾವ ತಪ್ಪು ಮಾಡಿಲ್ಲ ಅಂತ, ಯಾವ ದುಷ್ಟ ಶಕ್ತಿಗಳು ಅವಳಿಗಿಲ್ಲ ಅಂತ ನಿರೂಪಿಸೋದಕ್ಕೆ ನಾನು ಹೋಗ್ಲೇಬೇಕು. ಅತ್ತೆನ ನಾನ್ ಸಮಾಧಾನ ಮಾಡ್ತೀನಿ. ಈ ಮಗುಗೂ ನಡೆದಿರೋದಕ್ಕೂ ಏನು ಸಂಬಂಧ ಇಲ್ಲ ಅಂತ ಅಮ್ಮನಿಗೆ ನಾನ್ ಹೇಳ್ತೀನಿ. ಇವಾಗ ನೀನು ನಿನ್ ಜೊತೆ ಈ ಮಗುನೂ ಇರೋ ತರ ಮಾಡ್ತೀನಿ. ಅದ್ರ ಅಗತ್ಯ ಇಲ್ಲ. ಮಾಲ ಇಲ್ಲಿ ಇರ್ಬೇಕಾಗಿರೋದು ನಿನ್ ಕರುಣೆಯಿಂದಾನೂ ದಯೆಯಿಂದಾನೂ ಅಲ್ಲ, ನಂಬಿಕೆಯಿಂದ. ಅವಳು ಒಳ್ಳೆಯವಳು ಅನ್ನೋ ನಂಬಿಕೆ ಬಂದ್ಮೇಲೆನೆ ನಾವು ಮತ್ತೆ ಒಳಗ್ ಬರ್ತೀವಿ. ಹೌದು, ಪುಣ್ಯನ್ ಪ್ರಾಣಕ್ಕೆ ನನ್ನ ಪ್ರಾಣ ಅಡ್ಡವಾಗಿದೆ. ನನ್ನ ನಂಬು. ಹೇಳಿದ್ರೆ ಅರ್ಥ ಆಗಲ್ವಾ? ನೀನೇನು, ನಿನ್ ವಯಸ್ಸೇನು? ಹಾವಿನ ಮರಿ ನೋಡಿದ್ರೇನೆ ಹೆದರ್ಕೊಂಡು ಓಡೋಗ್ತೀಯ. ಅಂಥದ್ರಲ್ಲಿ ಅಷ್ಟು ದೊಡ್ಡ ಹಾವು ಬಂದ್ರೆ ಪುಣ್ಯನ ಹೇಗ್ ಕಾಪಾಡ್ತೀಯ? ನೀನ್ ಸಾಯೋದಲ್ದೆ ಪುಣ್ಯನೂ ಸಾಯಿಸ್ಬಿಡ್ತೀಯ. ನಿಜವಾಗ್ಲೂ ನಿನಗೆ ಪುಣ್ಯನ ಮೇಲೆ ಪ್ರೀತಿ ಇದ್ದಿದ್ರೆ ಹೊರಗಡೆ ಹೋಗ್ಬೇಡ ಅಂತ ಹೇಳ್ತಾ ಇದ್ದೆ. ಮರದ ಸುತ್ತ ಅಷ್ಟದೀಪವನ್ನ ಇಟ್ಟು ಅಷ್ಟದಿಗ್ಬಂಧನ ಮಾಡ್ತಿದ್ಯಾ? ತಪ್ಪಿಸ್ಕೋಬೇಕು, ಇಲ್ಲಾಂದ್ರೆ ಈ ಮಂತ್ರದೀಪಕ್ಕೆ ನನ್ನ ದೇಹ ಎಲ್ಲ ಸುಟ್ಟೋಗ್ಬಿಡುತ್ತೆ. ಸ್ವಾಮಿ, ನನ್ ಮಾಲ ದುಷ್ಟ ಶಕ್ತಿ ಅಲ್ಲ ಅಂತ ದೀಪ ಆರ್ದೇ ಇರೋ ಹಾಗೆ ನಿರೂಪಿಸು ಸ್ವಾಮಿ.
ಹೇಗೆ ಆರ್ ಹೋಯ್ತು ಅಂತ? ಆ ಮಗು ದುಷ್ಟ ಶಕ್ತಿ. ಕಣ್ ಕಾಣಿಸ್ತಾ ಇಲ್ವಾ? ದೀಪ ಆರ್ ಹೋಯ್ತಾ? ಎಲ್ಲಾರೋಯ್ತು ನೋಡು. ಈ ಮಗು ದುಷ್ಟ ಶಕ್ತಿ ಅಂತ ಹೇಳಿದ್ರಿ, ಕ್ಷುದ್ರ ಪೂಜೆ ಮಾಡ್ತಾಳೆ ಅಂತ ಹೇಳಿದ್ರಿ, ಉರಿದ್ರೆ ಒಳ್ಳೇದು ಅಂದ್ರಿ. ಇವಾಗ ನೀವೇ ನೋಡಿದ್ರಲ್ಲ, ಇಷ್ಟು ಜೋರ್ ಗಾಳಿನಲ್ಲೂ ದೀಪ ಹೇಗ್ ಬೆಳಗ್ತಾ ಇದೆ ಅಂತ. ಮಾಲಾಗೆ ಯಾವ ರೀತಿ ದುಷ್ಟ ಶಕ್ತಿಗಳು, ಕ್ಷುದ್ರ ಶಕ್ತಿಗಳು ಇಲ್ಲ ಅಂತ ಅರ್ಥ. ನೀವ್ ಮಾಡಿದ ಆರೋಪ ಸುಳ್ಳು ಅಂತ ನಿರೂಪಿಸಿದ್ದಾಯ್ತು. ಮಗುಗೆ ಅವಮಾನ ಮಾಡೋದನ್ನ ನಿಲ್ಸಿ.